ಜಿಲ್ಲಾಡಳಿತ ಆದೇಶದಂತೆ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಅಟಲ್ ಭುಜಲ್ ಯೋಜನೆಯ ಅಡಿಯಲ್ಲಿ ಎಲ್ಲ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಇದರ ಬಗ್ಗೆ ಪೂರ್ಣ ಮಾಹಿತಿ ಸಂಗ್ರಹಣ ತಿಳಿಸಲಾಯಿತು. ಈ ದಿನ ತೊಟ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಸಭೆಯಲ್ಲಿ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಸ್ ಮಂಜುನಾಥ್ ಅವರು ಹಾಗೂ ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುನೀತಾ ಮೇಡಮ್ ಅವರು ಹಾಗೂ ಪಂಚಾಯಿತಿಯ ಕಾರ್ಯದರ್ಶಿ ಸಿಬ್ಬಂದಿ ವರ್ಗದವರು, ಗ್ರಾಮದ ಹಿರಿಯರು ರಮೇಶ್ ಅವರು ಈ ದಿನ ಸಭೆಯಲ್ಲಿ ಎಲ್ಲ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ ಹಾಗೂ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿ ಸುನೀಲ್ ಕುಮಾರ್ ಅವರು ಮಾತನಾಡಿ, ಈ ದಿನ ಕಾರ್ಯಕ್ರಮದ ಮೊದಲಿಗೆ ಪಂಚಾಯಿತಿ ವ್ಯಾಪ್ತಿಯ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ, ಜಿಲ್ಲಾಡಳಿತ ಆದೇಶದಂತೆ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಬಂದಿದ್ದೇವೆ. ಈ ಭಾಗದ ಪಂಚಾಯಿತಿ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯಕ್ರಮದ ಬಗ್ಗೆ ಪೂರ್ಣ ಮಾಹಿತಿಯನ್ನು ತಿಳಿಸಲು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಪ್ರತಿಯೊಬ್ಬರೂ ಪ್ರತಿದಿನ ನೀರಿನ ವಿಚಾರವಾಗಿ ಯಾವ ರೀತಿ ಬಳಸಬೇಕು ಎಂಬುದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತಿಳಿಸುತ್ತೇವೆ. ಈಗಾಗಲೇ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ವಿವರಿಸಿದ್ದೇವೆ. ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ಒದಗಿಸಲು ಯಾವ ರೀತಿ ಜನಸಾಮಾನ್ಯರಿಗೆ, ರೈತಾಪಿ ಜನರಿಗೆ ಅರ್ಜಿಯನ್ನು ಹಾಕಿಕೊಳ್ಳಬೇಕು ಎಂಬುವ ಬಗ್ಗೆ ಮಾಹಿತಿ ಸಂಗ್ರಹಣೆ ಹಾಗೂ ಎಲ್ಲ ರೀತಿಯ ಕೃಷಿ ಇಲಾಖೆಯ ಸೌಲಭ್ಯಗಳು ಸಿಗಲಿದೆ ಎಂಬುದಾಗಿ ಈ ಸಭೆಯಲ್ಲಿ ಎಲ್ಲರಿಗೂ ಮಾಹಿತಿಯನ್ನು ತಿಳಿಸುತ್ತಾ ಹಾಗೂ ಅಧ್ಯಕ್ಷರಿಗೂ, ಸಿಬ್ಬಂದಿ ವರ್ಗದವರಿಗೂ, ಗಣ್ಯರಿಗೂ, ಊರಿನ ಪ್ರಮುಖ ರಮೇಶ್ ಅವರಿಗೂ ನಮ್ಮ ಅಟಲ್ ಭುಜಲ್ ಯೋಜನೆ ವತಿಯಿಂದ ಧನ್ಯವಾದವನ್ನು ವ್ಯಕ್ತಪಡಿಸಿದರು. ನಾವು ಪೇಪರ್ಗಳೆಲ್ಲ ಓದಿದ್ದೀವಿ. ಹಾಗಾಗಿ ಇಲ್ಲಿನ ಜನರಿಗೆ ಅವೇರ್ನೆಸ್ ಕಾಡ್ತಾ ಇದೆ. ಹಾಗಾಗಿ ಜಿಲ್ಲಾಡಳಿತದಿಂದ ಅಟಲ್ ಭುಜಲ್ ಯೋಜನೆ ಕೋಲಾರ ಡಿಸ್ಟಿಕ್ ಅಲ್ಲಿ ಎಸ್ಪೆಷಲಿ ತೊಟ್ಲಿಯಲ್ಲಿ ಮಾಡಬೇಕು ಅಂತ ಮಾಡಲ್ ಜಿಪಿ ಆಗಿ ಮುಂದೆ ಬರ್ಬೋದು ತೊಟ್ಲಿ ಗ್ರಾಮ ಪಂಚಾಯತಿ. ಹಾಗಾಗಿ ನಾವ್ ಏನಕ್ಕೆ ಪ್ರೋಗ್ರಾಮ್ ಕಾದು ಮಾಡ್ತಾ ಇದೀವಿ ಅಂದ್ರೆ, ಜನಕ್ಕೆ ಅವೇರ್ನೆಸ್ ಕೊಡ್ಬೇಕು. ಈಗ ತೋಟಗಳಲ್ಲಿ ಬದುಕು ನಿರ್ಮಾಣ ಮಾಡ್ಕೊಬೇಕು, ಕೆರೆ ಕುಂಟೆಗಳು, ಗೋಕುಂಟೆಗಳು ಎಲ್ಲ ನಾವು ನೀಟಾಗಿ ಮಾಡ್ಕೊಂಡು ಅದನ್ನ ನೀರು ಇಂಗಿಸೋ ತರ ಮಾಡ್ಕೊಂಡ್ರೆ ಮುಂದಕ್ಕೆ ನಮ್ಗೆ ಮುಂದಿನ ಪೀಳಿಗೆಗೆ ನೀರು ತುಂಬಾ ಅತ್ಯಮೂಲ್ಯವಾದದ್ದು ಅಂತ ಹೇಳಕ್ ಬಯಸ್ತೀನಿ ನಾನು. ಮತ್ತೆ ಇನ್ನೇನು ಅದರಿಂದ ಸರ್ಕಾರದಿಂದ ಬರ್ತದೆ ಸ್ಪ್ರಿಂಕ್ಲರ್ಸ್ ಅವೆಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಕರ್ಕೊಂತಾರೆ ಬಯಸ್ತೀವಿ ಸರ್ ನಿಮ್ಗೆ. ಈ ತೊಟ್ಲಿ ಪಂಚಾಯತ್ ಅಟಲ್ ಭುಜಲ್ ಯೋಜನೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ, ಪ್ರತಿ ವರ್ಷ ಅಲ್ಲ ಸರ್, ಅಲ್ಲ ಈಗಾಗಲೇ ಮಾಡ್ತಾ ಇದ್ರಲ್ಲ, ಈ ಒಂದು ಮಾಡಿದಂತ ಈ ರೈತರಿಗೆ, ಈ ಜನರಿಗೆ ಯಾವ ರೀತಿ ನಿಮ್ ಸಂಸ್ಥೆಯಿಂದ ಒಂದು ಅನುಕೂಲ ಇದೆ ಸರ್? ಸಂಸ್ಥೆಯಿಂದ ಅನುಕೂಲ ಅಂದ್ರೆ ಅಟಲ್ ಭುಜಲ ಯೋಜನೆ ಅಂದ್ರೆ ಅವೇರ್ನೆಸ್ ಪ್ರೋಗ್ರಾಮ್ ಸರ್. ಇದು ಜನಕ್ಕೆ ಈ ಅಟಲ್ ಭುಜಲ ಸಂಸ್ಥೆಯಿಂದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ, ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಅನುದಾನಗಳು ಬರುತ್ತೆ. ಅಪ್ಲಿಕೇಶನ್ ಹಾಕೊಬೇಕು. ಅಲ್ಲಿ ಅಪ್ಲಿಕೇಶನ್ ಹಾಕೊಂಡು ಸರ್ಕಾರದ ಆದೇಶದ ಮೇರೆಗೆ ಅನುದಾನಗಳು ಸಿಗುತ್ತೆ. ಪಾಲಿಹೌಸ್ ಸಿಗುತ್ತೆ, ಡ್ರಿಪ್ ಸ್ಪ್ರಿಂಕ್ಲರ್ಸ್, ಬೇರೆ ಮತ್ತೆ ಸರ್ಕಾರದಿಂದ ಯಾವ್ದಾವ್ದು ಕೃಷಿ ಇಲಾಖೆಯಿಂದ ಏನೇನ್ ಬರುತ್ತೆ ಅದೆಲ್ಲ ಸಿಗುತ್ತೆ. ಬಟ್ ಅಟಲ್ ಭುಜಲ ಯೋಜನೆಯಿಂದ ಫಂಡ್ ಬರುತ್ತೆ, ಕೃಷಿ ಇಲಾಖೆಗೆ ಬರುತ್ತೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬರುತ್ತೆ. ಅಲ್ಲಿಂದ ನಾವು ತಗೊಬೇಕು ಸರ್. ಈ ನಮ್ಮ ಎಸ್ಪೆಷಲಿ ಅಟಲ್ ಭುಜಲ ಯೋಜನೆಯಿಂದನೇ ಡೈರೆಕ್ಟ್ ಆಗಿ ಯಾವ ಬೆನಿಫಿಷಿಯರ್ಗೂ ನಾವು ಏನು ಕೊಡಲ್ಲ. ಕೃಷಿ ಇಲಾಖೆಗೆ ಹೋಗಿ ಕೃಷಿ ಇಲಾಖೆಯಿಂದ ನಾವು ಸರ್ಕಾರದ ಆದೇಶದಂತೆ ಪಾಲಿಸಿ ಅದನ್ನ ನಾವು ತಗೊಳ್ಬೇಕು ಸರ್. ಸುನೀಲ್ ಕುಮಾರ್ ಅಂತ ಸರ್. ಹಾಗಾಗಿ ನಾವು ಇಲ್ಲಿ ನಿಂತು ಮಾಡುವಂತ ಅವಶ್ಯಕತೆ ಇಲ್ಲ, ಬಟ್ ಇಲ್ಲಿ ಮಾಡಲೇಬೇಕು. ಯಾಕಂದ್ರೆ ಪತ್ರಿಕೆಗಳಲ್ಲಿ ಎಲ್ಲ ಇದಾಗಿದೆ. ಹಾಗಾಗಿ ನಾವು ಹಾಗಾಗಿ ನಾವು ಇಲ್ಲಿ ನಿಂತು ಮಾಡುವಂತ ಅವಶ್ಯಕತೆ ಇಲ್ಲ, ಬಟ್ ಇಲ್ಲಿ ಮಾಡಲೇಬೇಕು. ಯಾಕಂದ್ರೆ ಪತ್ರಿಕೆಗಳಲ್ಲಿ ಎಲ್ಲ ಇದಾಗಿದೆ. ಹಾಗಾಗಿ ನಾವು ಅಂತರ್ಜಲ ಇಲಾಖೆಯಿಂದ ಬಂದಿದ್ದೀನಿ, ಸಣ್ಣ ನೀರಾವರಿ ಇಲಾಖೆಯಿಂದ. ಅಟಲ್ ಭೂಜಲ ಯೋಜನೆಯಿಂದ ಏನಂದ್ರೆ ಜನಕ್ಕೆ ಇದು ತೊಟ್ಲಿ ಗ್ರಾಮ ಪಂಚಾಯತಿದಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕೊಡ್ಬೇಕಂತ ಜಿಲ್ಲಾಡಳಿತದಿಂದ ಒಂದು ಆದೇಶ ಬಂದಿದೆ. ಹಾಗಾಗಿ ಸ್ಕೂಲ್ ಅಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ತೊಟ್ಲಿ ಗ್ರಾಮ ಪಂಚಾಯತಿ PDO ಸರ್ನ, ಸೆಕ್ರೆಟರಿ ಸರ್ನ, ಅಧ್ಯಕ್ಷರನ್ನ ಭೇಟಿ ಮಾಡಿ ಈ ನಿಮ್ಮ ಪಂಚಾಯತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ಕೊಡ್ಬೇಕು, ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ಬೇಕು ಅಂತ ಒಂದು ಕೇಳ್ಕೊಂಡಾಗ ಅವರು ತುಂಬು ಹೃದಯದಿಂದ ನಮಗೆ ಇನ್ವೈಟ್ ಮಾಡಿ ಕರೆದಿದ್ದಾರೆ. ಹಾಗೆ ನಿಮ್ಗೆ ಎಲ್ರಿಗೂ ನನ್ನ ಕಡೆಯಿಂದ ಉತ್ಪೂರ್ವಕವಾದ ಧನ್ಯವಾದಗಳು. ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ, ಈ ಅಟಲ್ ಭೂಜಲ ಯೋಜನೆ ಏನಂದ್ರೆ ಸಿಂಪಲ್ ಆಗಿ ಒಂದೇ ಲಾಜಿಕ್ ಸರ್. ನೀರಿನ ಅಂತರ್ಜಲ ಮಟ್ಟ ಹೆಚ್ಚಿಸೋದು. ನಾವು ನೀರನ್ನ ಹೇಗೆ ಭೂಮಿಯಲ್ಲಿ ಹಿಂಗೋಂಗೆ ಮಾಡ್ಕೋಬೇಕು, ಯಾವ ರೀತಿ ನಾವು ಅದನ್ನ ಮಾಡ್ಬೇಕು, ಪಂಚಾಯತಿ ಕಡೆಯಿಂದ ಆಗ್ಲಿ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಆಗ್ಲಿ, ಸರ್ಕಾರದ ಕಡೆಯಿಂದ ಆಗ್ಲಿ ಏನ್ ಬರ್ತಾ ಇದಾವೆ. ನಾವು ನೀರನ್ನ ಹಿಂಗಿಸೋದಂದ್ರೆ ಏನು,
ನಾವು ಮಳೆ ಬಿದ್ದಾಗ ಮಳೆ ಯಾವ ರೀತಿ ನಾವು ಈಗ ಬದುಗಳು ನಿರ್ಮಾಣ, ಕೆರೆ ಕುಂಟೆಗಳು, ಗೋಕುಂಟೆಗಳು, ಮತ್ತೆ ನೀರು ನಮ್ಗೆ ಎಷ್ಟು ಸಿಗ್ತಾ ಇದೆ, ನಾವು ಅದನ್ನ ಏನ್ ಮಾಡ್ತಾ ಇದೀವಿ, ಕೃಷಿಗೆ ಬಳಕೆ ಮಾಡ್ತಾ ಇದೀವಿ, ಕೈಗಾರಿಕೆಗೆ ಬಳಕೆ ಮಾಡ್ತಾ ಇದೀವಿ, ಕೃಷಿಗೆ